ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ಮಾತ್ರವಲ್ಲದೆ ತನ್ನ 77 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಭವಿಷ್ಯ ರೂಪಿಸಿಕೊಳ್ಳಲು ವೇದಿಕೆಯನ್ನು ನೀಡಿದೆ ಎಂದು ಕೊಡಗು ವಿವಿಯ ಉಪಕುಲಪತಿ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾಲೇಜಿನ ವಾರ್ಷಿಕೋತ್ಸವ, ಕ್ರೀಡೆ ಮತ್ತು ಪ್ರತಿಭೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದವರು, ಇಂತಹ ಮಹಾನ್ ಕಾಲೇಜನ್ನ ಮತ್ತಷ್ಟು ಉತ್ತುಂಗಕ್ಕೆ ಕೊಂಡೊಯ್ಯುವ ಕೆಲಸವನ್ನು ಬೋಧಕ ವರ್ಗ ಮತ್ತು ವಿದ್ಯಾರ್ಥಿಗಳು ನಿರಂತರವಾಗಿ ಮಾಡಬೇಕೆಂದು ಸಲಹೆ ನೀಡಿದರು. ವಿದ್ಯಾರ್ಥಿಗಳ ಅನುಕೂಲಕ್ಕೆ ತಕ್ಕಂತೆ ಕಾಲೇಜಿನ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ನೀಡಲಾಗುತ್ತೆ ಅಂತ ಭರವಸೆ ನೀಡಿದರು. Senior Under Officer K.M. Timaya to come on to the dais, and also Junior Under Officer B.L. Charishna Rai to come on to the dais. Shri Saraswati Kamakoti Pita Niva. ಇನ್ನೊಂದು ಕಾರ್ಯಕ್ರಮದಲ್ಲಿ ಅಲ್ಲೊಂದು ರಾಷ್ಟ್ರೀಯ ವಿಚಾರ ಸಂಕಿರಣದ ಕಾರ್ಯಕ್ರಮ ಇತ್ತು. ಅದು ಹೇಗೋ ಗೊತ್ತಿಲ್ಲ ನನಗೆ. ಎರಡೂ ಕಾರ್ಯಕ್ರಮಗಳು ಒಂದೇ ಸಮಯಕ್ಕಿದೆ, ಎರಡನ್ನೂ ಒಪ್ಕೊಂಡ್ಬಿಟ್ಟಿದೆ ನಾನು ಬರ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ಅಲ್ಲಿ ಬೇಗ ಆ ಕಾರ್ಯಕ್ರಮವನ್ನು ಮುಗಿಸಿ ನಾನು ಇಲ್ಲಿ ಬಂದಿದ್ದೇನೆ. ತಡವಾಗಿ ಬಂದದ್ದಕ್ಕೆ ತಮ್ಮೆಲ್ಲರ ಕ್ಷಮೆಯನ್ನು ಕೋರ್ತೇನೆ. 77 ಅರ್ಥಪೂರ್ಣ ವಸಂತಗಳನ್ನು ಪೂರೈಸಿರ್ತಕ್ಕಂಥ ಈ ಮಹಾವಿದ್ಯಾಲಯ ತನ್ನದೇ ಆಗಿರ್ತಕ್ಕಂಥ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ವಿಶ್ವ ಮಹಾವಿದ್ಯಾಲಯ ಸರ್ಕಾರಿ ಮಹಾವಿದ್ಯಾಲಯವಾಗಿ ಪ್ರಾರಂಭವಾಗಿ ತದನಂತರ ಮಂಗಳೂರು ವಿಶ್ವವಿದ್ಯಾಲಯದ ಘಟಕ ಮಹಾವಿದ್ಯಾಲಯವಾಗಿ ಕಳೆದ 3 ವರ್ಷಗಳಿಂದ ನೂತನ ಕೊಡಗು ವಿಶ್ವವಿದ್ಯಾಲಯದ ಘಟಕ ಮಹಾವಿದ್ಯಾಲಯವಾಗಿ ಕಾರ್ಯನಿರ್ವಹಿಸತಕ್ಕಂಥ ಫೀಲ್ಡ್ ಮಾರ್ಷಲ್ K.M. ಕರಿಯಪ್ಪ ಮಹಾವಿದ್ಯಾಲಯ ಸಾವಿರಾರು ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ತಕ್ಕಂಥ ಬಹುದೊಡ್ಡ ಕೊಡುಗೆಯನ್ನು ನೀಡಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಿಲ್ಲ. ಹಲವಾರು ಇತಿಮಿತಿಗಳ ಮಧ್ಯ ತನ್ನ ಶೈಕ್ಷಣಿಕ ಸೇವೆಯನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತಾ ಮುಂದುವರಿತಕ್ಕಂಥದ್ದು ಬಹಳಷ್ಟು ಅಭಿನಂದನಾರ್ಹವಾಗಿರ್ತಕ್ಕಂಥದ್ದು. ಈ ಮಹಾವಿದ್ಯಾಲಯದ ಅತ್ಯಂತ ನುರಿತ ಪ್ರಾಧ್ಯಾಪಕರು ಈ ಮಹಾವಿದ್ಯಾಲಯವನ್ನು ಇನ್ನೂ ಹೆಚ್ಚಿನ ಎತ್ತರಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದಾರೆ. ಅಂತಹ ಪ್ರಯತ್ನ ಇನ್ನು ಮುಂದುವರಿಬೇಕು. ಈ ಮಹಾವಿದ್ಯಾಲಯ ತನ್ನ ಹಿರಿಮೆಯನ್ನು, ಗರಿಮೆಯನ್ನು ನಾಡಿನಾದ್ಯಂತ ಬೆಳೆಸ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಒಂದು ಆಶಯ. ಇದಕ್ಕೆ ಸಂಬಂಧಿಸಿದಂತೆ ವಿಶ್ವವಿದ್ಯಾಲಯದ ಕಡೆಯಿಂದ ಈ ಮಹಾವಿದ್ಯಾಲಯದ ಎಲ್ಲ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಸಹಾಯ ಸಹಕಾರವನ್ನು ನಾವು ಯಾವಾಗಲೂ ನೀಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಗೆದ್ದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದು ಮೇಲ್ಪಂಕ್ತಿಯಲ್ಲಿ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣದ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಹಗಲು ರಾತ್ರಿ ಶ್ರಮಿಸ್ತಕ್ಕಂಥ ಎಲ್ಲ ಪ್ರಾಧ್ಯಾಪಕ ವೃಂದಕ್ಕೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಕೋರ್ತಾ, ಹಿರಿಯ ಪತ್ರಕರ್ತ, ಕೊಡಗು ಚಾನಲ್ ಪ್ರಧಾನ ಸಂಪಾದಕ ಜಿ.ವಿ. ರವಿಕುಮಾರ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಗುರಿ ಮತ್ತು ಪರಿಶ್ರಮ ಅತಿ ಮುಖ್ಯ. ಸೋಮಾರಿತನ ಬಿಟ್ಟು ಸಮಾಜದ ತಿಳುವಳಿಕೆ ಹೊಂದಬೇಕು. ವಿದ್ಯಾರ್ಥಿ ಶಕ್ತಿಯೇ ದೇಶದ ಶಕ್ತಿ ಎಂಬುದನ್ನು ಮನಗಾಣಬೇಕು ಎಂದು ತಮಿಳುನಾಡು ಚುನಾವಣೆಯನ್ನು ಉದಾಹರಣೆಯಾಗಿ ನೀಡಿ ಸಲಹೆಯನ್ನು ನೀಡಿದರು. ಪ್ರಪಂಚ ವೇಗವಾಗಿ ಬದಲಾಗ್ತಾ ಇದ್ದು ವಿದ್ಯಾರ್ಥಿಗಳು ಕೂಡ ಅದರಲ್ಲಿ ಒಂದಾಗಬೇಕು. ಸಮಯ ಬಹಳ ಮುಖ್ಯವಾಗಿದ್ದು ಬದುಕಲ್ಲಿ ಇದನ್ನು ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಪ್ರತಿ ವಿಷಯವನ್ನು ಅಧ್ಯಯನ ಮಾಡಬೇಕು.
ಯಾವ ವಿಷಯದ ಬಗ್ಗೆಯೂ ಕೀಳರಿಮೆ ಸಲ್ಲದು ಅಂತ ಕಿವಿಮಾತು ಹೇಳಿದರು. ಸಾಮಾಜಿಕ ಜವಾಬ್ದಾರಿಯ ಜೊತೆಗೆ ಮಾನವೀಯತೆ ಬೆಳೆಸಿಕೊಂಡು ಮುನ್ನಡೆಯಬೇಕೆಂದು ರವಿಕುಮಾರ್ ಹೇಳಿದರು. ವಿದ್ಯಾರ್ಥಿಗಳೇ, ಪ್ರಿನ್ಸಿಪಾಲ್ ನಮ್ಮ ಮಾತಾಡ್ತಿರುವಾಗಲೇ ವೇದಿಕೆ ಕಾರ್ಯಕ್ರಮಕ್ಕೆ ಮಕ್ಕಳು ಬರೋ ಬಾರಿ ಕಡಿಮೆ, ಮಧ್ಯಾಹ್ನ ನಂತರ ಬರ್ತಾರೆ ಸರ್ ಅಂತೇಳಿ. ಯಾಕೆಂದರೆ ಎಲ್ಲರಿಗೂ ಭಾಷಣ ಕೇಳಿಗೆ ಬೋರ್ ಆಗಿರ್ಬೋದು ಅಂತ ತಿಳ್ಕೊಳ್ತೀನಿ. ಆದರೆ ಒಂದು ಮಕ್ಕಳೇ, ನೀವೆಲ್ಲ ಇವತ್ತಿನ ಪ್ರಜೆಗಳು, ಮುಂದಿನ ದೇಶದ ಶಕ್ತಿ ನೀವು, ಮುಂದಿನ ನಾಯಕರು ನೀವು. ಸೊ ಹಾಗಾಗಿ ಏನೋ ನಾವು ವೇದಿಕೆಯಲ್ಲಿ ಒಂದು ಮಾತಾಡ್ತೀವಿ, ಒಂದೆರಡು ಸಲಹೆಗಳನ್ನು ಕೊಡ್ತೀವಿ ಅಂತ ಮಾತ್ರಕ್ಕೆ ತಾವು ಎಂದು ತಿಳ್ಕೊಬೇಡಿ. ಕನಿಷ್ಠವಾಗಿ ಅದರದೊಂದು 50% ಆದರೂ ಸ್ವಲ್ಪ ಕೇಳ್ಕೊಳ್ಳಿ. ಏನೋ ಹೇಳ್ತಾರೆ, ಏನೋ ಹೋಗ್ತಾರೆ, ಎಲ್ಲರೂ ಹೇಳುತ್ತದೆ. ನಾನು ಕೂಡ ಅದನ್ನೇ ಹೇಳುತ್ತದೆ. ಯಾರು ಕೆಲವೊಂದು ಕಿವಿ ಮಾತು ಹೇಳ್ತಾರೆ, ಸಲಹೆ ಕೊಡ್ತಾರೆ, ಅದನ್ನು ನಾನು ಸಲಹೆ ಕೊಡೋದು. ಹಾಗಾಗಿ ತಮ್ಮಲ್ಲಿ ಮನವಿ ಮಾಡ್ತೇನೆ, ವಿದ್ಯಾರ್ಥಿಗಳೇ, ಏನೇನು ಹಿರಿಯರ ಅನುಭವಗಳನ್ನ ಹಂಚಿಕೊಳ್ತಾರೆ, ಅವರ ಜೀವನದ ಕೆಲವೊಂದು ಮಾರ್ಗದರ್ಶನ ನುಡಿಗಳನ್ನ ತಮ್ಮಲ್ಲಿ ಹೇಳ್ತಾರೆ. ಹಾಗಾಗಿ ದಯವಿಟ್ಟು ಎಲ್ಲದಕ್ಕೂ ಒಳ್ಳೆಯದನ್ನು ತಗೊಂಡು ಅದನ್ನು ತಾವು ಅಳವಡಿಸ್ಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಮುಖ್ಯವಾಗಿ ಮಕ್ಕಳೇ, ನಮ್ಮಲ್ಲಿ ಶ್ರದ್ಧೆ, ಗುರಿ ಇರಬೇಕು. ಇರ್ಬೋದು ತುಂಬ ಕನಸುಗಳು ನಮಗೆ ಇರ್ಬೋದು. ನಾನು ಹಾಗೆ ಆಗಬೇಕು, ಹೀಗಾಗಬೇಕು, ಮುಂದೆ ಉತ್ತಮ ಪ್ರಜೆ ಆಗಬೇಕು ಅಂತ ಹೇಳಿದೆ. ನಿಜ, ಸಂತೋಷ, ಎಲ್ಲರಿಗೂ ಅವ್ರಿಗೆ ಆಸಕ್ತಿ ಬೇಕು, ಅದರ ಗುರಿ ಇರಬೇಕು. ಆದರೆ ಆ ಗುರಿಯನ್ನು ಯಶಸ್ವಿಯನ್ನು ತಾವು ಗುರಿ ಮುಟ್ಟಲು ಪರಿಶ್ರಮ ಪಡಬೇಕು. ಸುಮ್ಮನೆ ನೀವು ಹೇಳ್ಕೊಂಡು ನಾನು ಮುಂದೆ ಪ್ರೊಫೆಸರ್ ಆಗಬೇಕು, ಅಡ್ವೊಕೇಟ್ ಆಗಬೇಕು, ಇನ್ನೂ ಮತ್ತೊಬ್ಬರಾಗಬೇಕು, ರಾಜಕಾರಣಿ ಆಗಬೇಕು ಅಂತ ತಾವು ತಿಳ್ಕೊಂಡಿದ್ರೆ, ಪತ್ರಕರ್ತರಾಗಬೇಕು, ದೊಡ್ಡ ದೊಡ್ಡ ಪತ್ರಿಕೋದ್ಯಮ ಆಗಬೇಕು ಅಂತ ತಿಳ್ಕೊಂಡಿದ್ದೀರ, ಸಂತೋಷ. ಆದರೆ ಆ ಗುರಿಯನ್ನು ನಾವು ಯಶಸ್ಸು ತಲುಪೋದಕ್ಕೋಸ್ಕರ ಶ್ರಮ ಪಡಬೇಕು, ಸೋಮವಾರತನ ಬಿಡಬೇಕು. ದಯವಿಟ್ಟು ಸೋಮವಾರತನ ಬಿಟ್ಟು ತಾವು ಮುಂದೆ ತಾವು ಕ್ಷೇತ್ರದಲ್ಲಿ ತೋರಿಸ್ಕೊಂಡಿದ್ದೀರ ಆ ಒಂದು ಕ್ಷೇತ್ರದಲ್ಲಿ ತಾವು ಮುಂದುವರಿಬೇಕು ಅಂತ ನಾನು ಕೇಳ್ಕೊಳ್ತಿದ್ದೇನೆ. ಏಕೆಂದರೆ ತಾವೆಲ್ಲ PUC ಎಲ್ಲ ಪಾಸಿ ಈಗ ಡಿಗ್ರಿ ಮಾಡ್ತಾ ಇರೋರು, ತಮಗೇನು ಹೇಳಬೇಕು ಅಂತಿಲ್ಲ. ಯಾಕಂದರೆ ಎಲ್ಲವೂ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು ಅಂತ ನಮಗೆ ಗೊತ್ತಿದೆ. ಸಮಾಜದಲ್ಲಿ ಹೇಗೆ ನಾವು ಹೇಳಬೇಕು, ಹೇಗೆ ಮುನ್ನುಗ್ಗಬೇಕು ಅಂತ ಹೇಳಿ ನಮಗೆಲ್ಲ ಗೊತ್ತಿರುವಾಗ ನಾವು ಯಾವುದಕ್ಕೂ ನಾವು ಜಾಸ್ತಿ ಹೇಳಬಾರ್ದು. ಹಾಗಾಗಿ ಮತ್ತೊಂದು ವಿಚಾರ, ಪ್ರಪಂಚ ಭಾರಿ ತುಂಬ ವೇಗವಾಗಿ ಹೋಗ್ತಾ ಇದೆ, ಬದಲಾಗ್ತಿದೆ. ಈ ಬದಲಾವಣೆಯ ಸಂದರ್ಭದಲ್ಲಿ ತಾವು ಕೂಡ ಉತ್ತಮ ಕೋರ್ಸ್ಗಳನ್ನು ಅಳವಡಿಸ್ಕೊಂಡು ತಾವು ಕೂಡ ಅದರೊಳಗೆ ನಾವು ಭಾಗಿಯಾಗಬೇಕು. ಯಾಕೆಂದರೆ ಏನೋ ಒಂದು ಹೋಗಿ ಬರ್ತಾರೆ, ಉಪನ್ಯಾಸಕರು ಬರ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ, ಏನೋ ಬರಬೇಕಲ್ಲ ಅಂತ ಬರಬಾರ್ದು ಕಾಲೇಜಿಗೆ. ಯಾಕೆಂದರೆ ತಾವೆಲ್ಲರೂ ಸಮಯ ಎಂಬುದು ಬಹಳ ಮುಖ್ಯ. ಸಮಯವನ್ನು ತಾವು ಅಳವಡಿಸ್ಕೋಬೇಕು. ಕೆನರಾ ಬ್ಯಾಂಕ್ನ ಪ್ರಾದೇಶಿಕ ವ್ಯವಸ್ಥಾಪಕ ವಿನಾಯಕ ಮಾತನಾಡಿ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು ಮತ್ತು ಕೆನರಾ ಬ್ಯಾಂಕ್ ನಡುವೆ ಸುದೀರ್ಘ ಸೇವೆಯ ಇತಿಹಾಸವಿದೆ. ಬ್ಯಾಂಕ್ ಸೇವೆ ಮತ್ತು ಕಾಲೇಜಿನ ಅಗತ್ಯತೆಗಳನ್ನು ತಿಳಿಸಿದಲ್ಲಿ ಮತ್ತಷ್ಟು ಉತ್ತಮ ಸೇವೆಯನ್ನು ನೀಡಲು ಸಾಧ್ಯವಾಗುತ್ತೆ ಎಂದರು. ಕೆನರಾ ಬ್ಯಾಂಕ್ ಕೆಲಸ ಮಾಡ್ತಿರೋದು. ಈ KMC ಕಾರ್ಯಪ್ಪ ಕಾಲೇಜ್ ಸ್ಟೂಡೆಂಟ್ಸ್ ಆ್ಯಂಡ್ ಸ್ಟಾಫ್ಗೆ ನಮ್ಮ ಕೆನರಾ ಬ್ಯಾಂಕ್ ವತಿಯಿಂದ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇನೆ. They have invited us for this as a guest. One more thing, in college since many years it is a customer of our bank, and it is our privilege to give good service and continue dedicated service to our KMC college. ನಾವು ಇಲ್ಲಿ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಏನೇ ಪ್ರಾಬ್ಲಮ್ಸ್ ಇದ್ದರೂ ಯು ಕ್ಯಾನ್ visit our branch or regional office so that we can improve our service still more better at your most satisfaction ಅಂತ ಹೇಳಕ್ಕೆ ಇಷ್ಟಪಡಿಸ್ತಿದ್ದೀನಿ. One more thing. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ HJ ರಾಕೇಶ್ ಮಾತನಾಡಿ, ಝೆನ್-ಝಿಗಳಿಂದ ದೇಶದಲ್ಲಿ ಬದಲಾವಣೆ ತರಲು ಸಾಧ್ಯವಿದೆ. 77 ಸಂವತ್ಸರಗಳಿಂದ ಕಂಡಿರುವ ಕಾಲೇಜು ಕಟ್ಟಡ ಇಂದು ಶಿಥಿಲಾವಸ್ಥೆಯಲ್ಲಿದೆ. ಕೊಡಗಿನ ವಿದ್ಯಾರ್ಥಿಗಳು ವಲಸೆ ಹೋಗ್ತಾ ಇರುವ ಕಾರಣದಿಂದ ಹಲವು ಕೋರ್ಸುಗಳು ಕಡಿತವಾಗ್ತಾ ಇದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಇಲ್ಲಿ ನಾನು ಬೆಳಗ್ಗೆ 8:30 ಆಗತಾನೆ ರಾತ್ರಿಯಲ್ಲಿ ಕೆಲಸ ಲೇಟಾಗಿ ಮುಗಿಸಿ ಹೋಗಿದೆ. ಸ್ವಲ್ಪ ತಡವಾಗಿ ಇದ್ದೆ ಇವತ್ತು. ಬೆಳಗ್ಗೆ ನೋಡುವಾಗ ಅಯ್ಯಪ್ಪ ಸರ್ ಫೋನ್, ಇವತ್ತು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಲ್ಲಿ ಕಾರ್ಯಕ್ರಮ ಇದೆ, ಬರಬೇಕು ಅಂತ. ಸರ್ ಸುದ್ದಿಗೆ ತಾನೇ ಬರ್ತೀನಿ ಬಿಡಿ ಹಿಂದೆ. ಅಲ್ಲ ನೀನು ಅತಿಥಿಯಾಗಿ ಬರಬೇಕು ಅಂತ. ಸರ್ ನಾವೇನು ಸಾಧನೆ ಮಾಡಿದ್ದೀವಿ ಅಂತ ಅತಿಥಿಯಾಗಿ ಬರಬೇಕು? ಇಲ್ಲ ಬರಲೇಬೇಕು. ಅವ್ರ ಮಾತು ಹೇಳಿದ್ಮೇಲೆ ನಾನು ಬರದೇ ಇರಲಿಕ್ಕೂ ಆಗಲ್ಲ.
ಸರ್ ಇಷ್ಟು ದೊಡ್ಡವ್ರ ಮಧ್ಯೆ ನಾನು ಹೇಗೆ ಬರೋದು, ನಾನು ಏನು ಸಾಧನೆ ಮಾಡಿದ್ದೀನಿ ಅಂತ ತುಂಬ ಸಲ ಪ್ರಶ್ನೆ ಮಾಡಿದೆ. ಆದರೂ ಬಿಡಕ್ಕೆ ಕಾಣ್ತಿಲ್ಲ, ಬರಲೇಬೇಕಾಯ್ತು. ಹಾಗಾಗಿ ಒಂದು ಒಳ್ಳೆ ಅವಕಾಶ, ನನಗೂ ಪ್ರಥಮ ಅವಕಾಶ. ಫಸ್ಟ್ ಟೈಮ್ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿಂದ ನನ್ನ ಒಂದು ಅತಿಥಿ ಸರಣಿಯನ್ನು ಶುರು ಮಾಡ್ತಾ ಇದ್ದೀನಿ ಅನ್ನೋ ಹೆಮ್ಮೆ ಕೂಡ ಇದೆ. ಮುಂದೆ ಇನ್ನೂ ಸ್ವಲ್ಪ ಒಳ್ಳೆ ಭಾಷಣಕಾರರಾದರೆ ಈ ಸ್ಟೇಜು ಮೂಲ ವೇದಿಕೆ ಆಗಿರುತ್ತೆ. ಒಂದು ಎಲ್ಲರೂ ಮಕ್ಕಳ ಬಗ್ಗೆ ಮಾತಾಡ್ತಾರೆ, ಸಹಜವಾಗಿ ಈಗಿನ ಮಕ್ಕಳಿಗೆ ಏನು ಹೇಳಬೇಕಾಗಿಲ್ಲ. ಒಂದು ಪರ್ಟಿಕ್ಯುಲರ್ ಆಗಿ 77 ವರ್ಷಗಳನ್ನ ಪೂರೈಸಿರುವಂತಹ ಈ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು 100 ಅಲ್ಲ 200 ಸಂವತ್ಸರಗಳನ್ನ ಪೂರೈಸಬೇಕು. ಆ ನಿಟ್ಟಿನಲ್ಲಿ ಅದು ಉಳಿಬೇಕಾದ್ರೆ ಇವತ್ತಿನ ವಿದ್ಯಾರ್ಥಿಗಳು ಸನ್ನದ್ಧರಾಗಿರ್ಬೇಕು. ನೀವು ಇಲ್ಲಿನ ಒಳ್ಳೆ ಫ್ಯಾಕಲ್ಟಿನ ನೋಡ್ತೀರಾ, ಸುಸಜ್ಜಿತ ವ್ಯವಸ್ಥೆಯನ್ನು ನೋಡ್ತಿದ್ದೀರಾ, ಒಳ್ಳೆ ಆಡಿಟೋರಿಯಂ, ಒಳ್ಳೆ ಮೈಕ್ ನೋಡ್ತಿದ್ದೀರಾ. ಬಟ್ ಇಲ್ಲಿನ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದೆ, ಇಲ್ಲಿನ ಸಿಬ್ಬಂದಿಗಳು ಕಷ್ಟದಲ್ಲಿದ್ದಾರೆ. ಅವರಿಗೆ ಸರ್ಕಾರ ಕಣ್ತೆರೆದು ನೋಡಬೇಕು, ಈ ಶಾಲೆಯನ್ನು ಅಭಿವೃದ್ಧಿ ಪಥಕ್ಕೆ ಕೊಂಡೊಯ್ಯಬೇಕು. ಈಗ ತಾನೇ ಇಲ್ಲಿನ ಸರ್ ಹೇಳ್ತಾ ಇದ್ರು, ಇದೀಗ ಸದ್ಯಕ್ಕೆ 980 ವಿದ್ಯಾರ್ಥಿಗಳಿದ್ದಾರೆ. ಇದರಿಂದ ಪಾಸ್ ಆದ್ಮೇಲೆ 500 ಇಳಿತಾರೆ ಅಂತೆ, ಮುಂದಿನ ವರ್ಷಕ್ಕೆ 300 ಇಳಿತಾರೆ, ಇನ್ನೊಂದು ವರ್ಷಕ್ಕೆ 200 ಇಳಿತಾರೆ. ಎಲ್ಲ ಕೊಡಗಿನ ವಿದ್ಯಾರ್ಥಿಗಳು ವಲಸೆ ಹೋಗೋ ಮನೋಭಾವ ಹೊಂದಿದ್ದಾರೆ. ಯಾಕಂದ್ರೆ ಇಲ್ಲಿ ಕೋರ್ಸ್ಗಳು ಕಟ್ ಆಫ್ ಆಗ್ತಿದೆ. ಈಗಾಗಲೇ 7 ಕೋರ್ಸ್ಗಳು PG ಲೆವೆಲ್ ಕಟ್ ಆಗಿದೆ ಅಂತ ಮಾಹಿತಿ ಇದೆ. ಈ ರೀತಿ ಆಗ್ಬಾರ್ದು. ಇದ್ರ ನಿಟ್ಟಿನಲ್ಲಿ ಇಂದಿನ ವಿದ್ಯಾರ್ಥಿಗಳು ಅಧಿಕಾರಿಗಳನ್ನಾಗಲಿ, ನಿಮ್ಮ ಕೊಡಗು ವಿವಿ ಅಧಿಕಾರಿಗಳನ್ನ ಸಂಪರ್ಕಿಸಿ ಈ ರೀತಿ ಆಗ್ಲಕ್ಕೆ ನೋಡ್ಬೇಕು. ಈಗ ಭವಿಷ್ಯ ಚೆನ್ನಾಗಿರ್ಬೇಕಂದ್ರೆ ಪ್ರಸ್ತುತ ಕಾಲಘಟ್ಟ ಸರಿ ಇರಬೇಕು. ನೀವು ಈ ಸಮಯನ ವ್ಯರ್ಥ ಮಾಡಿದ್ರೆ, ಇಲ್ಲ ಈಗ ಕಳ್ಕೊಂಡ್ರೆ ಮುಂದೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ 100 ವರ್ಷ ಕಾರ್ಯಪ್ಪ ಕಾಲೇಜು 100 ವರ್ಷ ಪೂರೈಸಿದೋ ಇಲ್ವೋ ಅನ್ನೋ ಅನುಮಾನಗಳು ನಿಮ್ಮನ್ನೇ ಕಾಡ್ತಾರೆ. ನೀವು ಓದಿದ ಕಾಲೇಜು ಉಳಿಸ್ಕೋಬೇಕಾದ್ರೆ ನಿಮ್ಮ ಈಗಿನ ಯುವ ಪೀಳಿಗೆ ಈಗಾದ್ರೂ ರೆಡಿ ಇರಬೇಕು. ಈ ಕಾಲೇಜನ್ನು ಉಳಿಸ್ಕೊಳ್ಬೇಕನ್ನೋ ಧ್ಯೇಯ ಇರಬೇಕು. ಇಲ್ಲಿಂದ ಪಾಸ್ ಆದ್ಮೇಲೆ ಈಗ ನೋಡಿ ಅಯ್ಯಪ್ಪ ಸರ್ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಪ್ರಾಂಶುಪಾಲರಾದ ಮೇಜರ್ ಪ್ರೊಫೆಸರ್ ಬಿ ರಾಘವ ಮಾತನಾಡಿ, ಓರ್ವ ವ್ಯಕ್ತಿಯ ಸಾಧನೆ ಮಾತ್ರವೇ ಆತ ಸತ್ತ ಮೇಲೂ ಜೀವಂತವಾಗಿರುತ್ತೆ. ಅಂತಹ ಸಾಧಕರ ಸಾಲಿನಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳ ಹೆಸರು ಇರಬೇಕೆಂದು ಆಶಿಸಿದ್ರು. ಇಲ್ಲಿ ಇಷ್ಟು ಸಾಧಕರಲ್ಲ. ನಾನು ಹೀಗಾಗಿ ಒಂದು ಸ್ಕೂಲಿಗೆ ಹೋಗಿದ್ದೆ. ಆ ಸ್ಕೂಲ್ದು ಪ್ರಿನ್ಸಿಪಲ್ ಚೇಂಬರ್ನ ಮುಂದೆ ಒಂದು ವಿಡಿಯೋನ ಪ್ಲೇ ಮಾಡ್ತಾ ಇದ್ರು. ಅಂದ್ರೆ ಸ್ಕೂಲಲ್ಲಿ ಯಾರು ಓದಿದವರು ಸಾಧನೆ ಮಾಡಿದ್ದಾರೆ ಅಂತೇಳಿ. ಆಗ ನನಗೆ ನೆನಪು ಬಂತು, ನಮ್ಮ ಕಾಲೇಜಲ್ಲಿ ಹೀಗೆ ಪ್ಲೇ ಮಾಡಿದ್ರೆ ಬೆಳಗಿಂದ ಸಂಜೆ ಗಂಟ ಪ್ಲೇ ಆಗ್ಬೋದು ಕಾಣಿಸುತ್ತೆ, ಅಷ್ಟು ಸಾಧಕರಿದ್ದಾರಲ್ಲ ಅಂತೇಳಿ. ಏಕೆಂತೇಳಿದ್ರೆ 1949ರಿಂದ ಈ ಕಾಲೇಜ್ ಪ್ರಾರಂಭವಾಗಿ ಈ ಕಾಲೇಜಿನಲ್ಲಿ ಓದಿದಂತಹ ವಿದ್ಯಾರ್ಥಿಗಳು, ನೀವು ನಮ್ಮ ವಿಧಾನಸಭೆಯ ಸ್ಪೀಕರ್ ಇಂದ ಹಿಡಿದು ವಿಧಾನ ಪರಿಷತ್ನ ಸದಸ್ಯರು, ವಿಧಾನ ಪರಿಷತ್ನ ಆಪೋಸಿಷನ್ ಲೀಡರ್ ಆಗಿರ್ಬೋದು, ಮತ್ತೆ ವಿಧಾನಸಭೆಯ ಆಪೋಸಿಷನ್ ಲೀಡರ್ ಆಗಿರ್ಬೋದು, ನೀವು ಎಂತೆಲ್ಲ ಲೀಡರ್ಸ್ನ ತಗೊಳ್ತೀರ ಅವರೆಲ್ಲ ಓದಿದ ಕಾಲೇಜು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು. ಲೆಫ್ಟಿನೆಂಟ್ ಜನರಲ್ಸ್ ಇರ್ಬೋದು, ಎಷ್ಟು ಆರ್ಮಿ ಆಫೀಸರ್ಸ್ ಈ ಕಾಲೇಜ್ನಲ್ಲಿ ಓದಿದ್ದಾರೆ, ಪೊಲೀಸ್ ಆಫೀಸರ್ಸ್ ಈ ಕಾಲೇಜ್ನಲ್ಲಿ ಓದಿದ್ದಾರೆ, ರಿಟೈರ್ಡ್ SP ಗಳು ಸಹ ಇದ್ದಾರೆ. ಈಗ ಸಹ ಕೆಲಸ ಮಾಡ್ತಿರುವಂತಹ DYSP IP ಮೇದಪ್ಪನವರು ಸಹ ಇದೇ ಕಾಲೇಜ್ನಲ್ಲಿ ಓದಿದವರು. ಮತ್ತೆ ಇಲ್ಲಿನ ಇಬ್ರು ಈಗ ಸರ್ವಿಸ್ ಅಲ್ಲಿ ಇರೋರು ಆರ್ಮಿ ಆಫೀಸರ್ಸ್ ಇದ್ದಾರೆ. ಒಂದು ನನ್ನ ಸೀನಿಯರ್ ಆಗಿದ್ರು ಅವರು, ಅವರ ಮನೆ ಹೆಸರು ನನಗೆ ಮರ್ತೋಗಿದೆ. ಅವರು ಸ್ಮಿತಾ ಅಂತ ಹೇಳಿ, ಮೇವಾಡ, ಮೋಸ್ಟ್ಲಿ ಮೇವಾಡ ಸ್ಮಿತಾ ನನ್ನ ಸೀನಿಯರ್ ಅವರು. ನಾನು ಫಸ್ಟ್ ಇಯರ್ ಡಿಗ್ರಿ ಇದ್ದಾಗ ಅವರು MSc ಓದ್ತಾ ಇದ್ರು. ಅವರು ಕರ್ನಲ್ ರ್ಯಾಂಕಿಗೆ ತಲುಪಿದ್ದಾರೆ. ಪ್ರೊಫೆಸರ್ ಅಶೋಕ್ ಸಂಗಪ್ಪ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಆಡಳಿತಗಾರರು. ಪ್ರಾಥಮಿಕ ಶಿಕ್ಷಣವನ್ನು OLB ಕಾನ್ವೆಂಟ್ ಮತ್ತು ಹೈಸ್ಕೂಲ್ ಶಿಕ್ಷಣವನ್ನು DYC ಸ್ಪೋರ್ಟ್ಸ್ ಸೆಂಟರ್ನಲ್ಲಿ ಮಾಡಿದ್ದಾರೆ. ಹಾಗೆ SBC ಅಬ್ದುಲ್ ರಹಮಾನ್ ಮತ್ತು ರಾಸಿಯಾ ದಂಪತಿಗಳ ಪುತ್ರನಾಗಿ 11/2/2004 ಜನಿಸಿರ್ತಾರೆ. ಪ್ರಾಥಮಿಕ ಶಿಕ್ಷಣವನ್ನು ಸೈಡ್ ಕ್ರಾಸ್ ಬೆಟ್ಟದಕಾಡು ಹಾಗೂ ಗೌರ್ಮೆಂಟ್ ನ್ಯೂ ಕಾಲೇಜ್ ನೆಲ್ಲೂರಿಗೆ ಶ್ರಮಿಸಿರುತ್ತಾರೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಬಹುಮುಖ್ಯ ಕಾರಣಕರ್ತರಾಗಿರುವ